ಕಾರ್ಮಿಕ ದಿನದ ಅಂಗವಾಗಿ ಬಿಜೆಪಿಯ ಅಸಂಘಟಿತ ಕಾರ್ಮಿಕರ ಪ್ರಕೋಷ್ಠ ವತಿಯಿಂದ ಬೆಂಗಳೂರಿನಲ್ಲಿಂದು ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕಾರ್ಮಿಕರನ್ನು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸನ್ಮಾನಿಸಿದರು. ಈ ವೇಳೆ ಪ್ರಕೋಷ್ಠಗಳ ರಾಜ್ಯ ಸಂಯೋಜಕರಾದ ಎಸ್ ದತ್ತಾತ್ರಿ, ಬೆಂಗಳೂರು ಉತ್ತರ ಅಧ್ಯಕ್ಷ ಹರೀಶ್, ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಸಂಚಾಲಕ ರಾಜೇಶ್, ಸಹ ಸಂಚಾಲಕ ಸಚಿನ್ ಗೌಡ, ಮಾಜಿ ಶಾಸಕ ಎಂಬಿ ಲಕ್ಷ್ಮೀನಾರಾಯಣ ಹಾಗೂ ಮುಖಂಡ ಅರುಣ್ ಸೋಮಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ದೇಶಕ್ಕೆ ಮತ್ತು ಸಮಾಜಕ್ಕೆ ಶ್ರಮಿಕ ವರ್ಗ ನೀಡುತ್ತಿರುವ ಕೊಡುಗೆ ಅಪಾರ. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರವಾಗುವಲ್ಲಿ ಶ್ರಮಿಕ ವರ್ಗದ ಸೇವೆ ಅನನ್ಯ. ಕೇಂದ್ರ ಸರ್ಕಾರ ಶ್ರಮಿಕ ವರ್ಗದ ಕಲ್ಯಾಣಕ್ಕಾಗಿ ಇ-ಶ್ರಮ್ ಪೋರ್ಟಲ್ ಆರಂಭಿಸಿದೆ. ಜೊತೆಗೆ ಹೊಸ ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿದೆ ಎಂದು ಹೇಳಿದರು. ಯೋಜನೆಗಳನ್ನು ಅಷ್ಟೇ ಅಲ್ಲ, ಇ-ಶ್ರಮ್ ಪೋರ್ಟಲ್ ಅನ್ನ ಸ್ಥಾಪನೆ ಮಾಡಿ ಅವೆಲ್ಲವನ್ನು ಕೂಡ ವಿಲೀನಗೊಳಿಸಿ 6 ಕಾನೂನನ್ನ ಕೇಂದ್ರ ಸರ್ಕಾರ, ಎನ್ಡಿಎ ಸರ್ಕಾರ, ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ ಆಗಿರುವಂತದ್ದು.